ಇವತ್ತು RCB ವಿನ್ ಆದರೆ ಪ್ಲೇ ಆಫ್ಗೆ ಅಫಿಷಿಯಲಿ ಕ್ವಾಲಿಫೈ ಆಗ್ತದೆ. ಆ್ಯಂಡ್ ಇವತ್ತು ಪಂಜಾಬ್ ಕಿಂಗ್ಸ್ ಸೋತರೆ 6ಕ್ಕೆ 6 ಸೋಲ್ ಆಗ್ತದೆ ಅಣ್ಣ. 6 ಗೆದ್ದ ಮೇಲೆ 6 ಸೋತ ಹಾಗೆ ಆಗ್ತದೆ. ನಮಸ್ಕಾರ, ಎಲ್ಲರಿಗೆ ಸಜ್ಜನಾರ್ದಂತರ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಒಂದು IPL ಶೆಡ್ಯೂಲ್ ನೋಡುವಾಗ ನಾನು ನನ್ನ ದೃಷ್ಟಿ ಹಾಯಿಸಿದ್ದು ಮೇ 17 3:30 ಅಂಥ ಒಂದು ಗ್ರೌಂಡ್, ಧರ್ಮಶಾಲಾದಲ್ಲಿ, ಅಷ್ಟು ಬ್ಯೂಟಿಫುಲ್ ಪ್ಲೇಸು. ಅಲ್ಲಿ RCB ಮತ್ತು ಪಂಜಾಬ್ ಇದು ಮ್ಯಾಚ್ ಆಗ್ತಾ ಇರ್ತದೆ. ಇದು ರಿವೆಂಜ್ ಇರ್ಬೋದು, ಯಾಕಂತಂದರೆ ಕಳೆದ IPL ಫೈನಲಿಸ್ಟ್ ಇವರಿಬ್ಬರು. ಸೊ ಪಂಜಾಬ್ ಸೋತಿದ್ರು, ಅದಕ್ಕೆ ರಿವೆಂಜ್ ತಗೊಳ್ಳಿಕ್ಕೆ ಪಂಜಾಬ್ ಕಾಯ್ತಾ ಇರ್ತಾರೆ. ಹಾಗೆ ಹೀಗೆ ಈ ಮ್ಯಾಚ್ ಮಜಾ ಇರ್ಬೋದು ಅಂತ ಆ ಸ್ಕೆಡ್ಯೂಲ್ ನೋಡಿದಾಗ ಅಂದ್ಕೊಂಡಿದ್ದೆ. ಬಟ್ ಇವಾಗ ರಿವೆಂಜ್ ಮೋಡಲ್ ಇಲ್ಲ ಪಂಜಾಬ್ ಕಿಂಗ್ಸ್. ಅವ್ರಿಗೆ ಮ್ಯಾಚ್ ಗೆದ್ರೆ ಸಾಕು ಅಂತಾಗಿದೆ. ಯಾಕಂತಂದರೆ ಫಸ್ಟ್ 7 ಮ್ಯಾಚಲ್ಲಿ ಒಂದು ಫಸ್ಟ್ ಹಾಫ್ ಆಫ್ ದ IPL ಅಲ್ಲಿ ಇವರು ಹಾರಾಡಿದ್ದು, ಇವರ ಪರ್ಫಾರ್ಮೆನ್ಸು, 6 ಮ್ಯಾಚ್ ಗೆದ್ದಿದ್ರು, ಒಂದು ಮ್ಯಾಚ್ ರಿಸಲ್ಟ್ ಬಂದಿರಲಿಲ್ಲ. ಸೊ ಅಂದರೆ ಪಂಜಾಬ್ ಕಿಂಗ್ಸನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅಶ್ವಮೇಘದ ಕುದುರೆ ಥರ ಓಡ್ತಾ ಉಂಟು, ಇದನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಿರುವಾಗ ಆ ಒಂದು ಎಂಥ ದೃಷ್ಟಿ ಬಿತ್ತ ಆ ತಂಡಕ್ಕೆ, ಅಥವಾ ಓವರ್ ಕಾನ್ಫಿಡೆಂಟ್ ಆದ್ರ, ಇವರು ವ್ಲಾಗ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆದ್ರ, ಬೇರೆಯವರಿಗೆ ಟಕ್ಕರ್ ಕೊಡೋದ್ರಲ್ಲೇ ಬ್ಯುಸಿ ಆದ್ರ. RCBಗೂ ಕೂಡ ಏನೋ ಒಂದು ಕಮೆಂಟ್ ಹಾಕಿದ್ರು, ಅಂದರೆ ಇವ್ರದ್ದು ತಂಡದ ಸ್ಕೋರು 49ಗೆ 1 ಆದಾಗ ಎಂತ ಸುಮ್ಮನೆ ಟ್ವೀಟ್ ಹಾಕಿದ್ರು 49 for 1 ಅಂತ. ಅಂದರೆ ಸುಮ್ಮನೆ ಅನಗತ್ಯ. ಆ್ಯಂಡ್ ಈವನ್ ಹರ್ಷದೀಪ್ ಸಿಂಗ್ ಅವರ ಆನ್ ಫೀಲ್ಡ್ ಬಿಟ್ಟಾಕಿ, ಆಫ್ ಫೀಲ್ಡಲ್ಲಿ ವ್ಲಾಗ್ ಮಾಡೋದು ತಪ್ಪಂತ ಹೇಳೋದಿಲ್ಲ, ಬಟ್ ಎಂತ ಮಾತಾಡಬೇಕು ಎಂತ ಮಾತಾಡಬಾರ್ದು ಅನ್ನುವಂಥ ಪರಿಜ್ಞಾನ ಇಲ್ಲ. ಜೆನ್ಸಿ ನಾವು ಐ ವಾಂಟ್ ಟು ಬಿ ಕ್ಯೂಲ್ ಬ್ರೋ ಅಂತವಾ ಏನೋ ತಿಲಕ್ ವರ್ಮಾ ಅವರಿಗೆ ಎಂತ ಹೇಳಿದರು. ಈ ಥರ ಸುಮಾರು ಕಾಂಟ್ರವರ್ಸಿ ಆಗ್ತಾ ಉಂಟು. ಅಲ್ಲಿ ಚಹಲ್ ಅವರೇನೋ ಸ್ಮೋಕ್ ಮಾಡ್ತಾ ಇರೋದು, ಅದು ವೇಪಿಂಗ್ ಅಲ್ಲ ಎಂತ ಹೇಳ್ತಾರಲ್ಲ, ಅದು ಇಂಡಿಯಾದಲ್ಲಿ ಆ್ಯಕ್ಚುಲಿ ಬ್ಯಾನ್. ಅದರಲ್ಲೆಲ್ಲ ಅನಗತ್ಯವಾಗಿ ಇವರು ಹೆಸರುಗಳನ್ನು ಕೆಡಿಸಿಕೊಳ್ತಾ ಇದ್ದಾರೆ. ಸೊ ಸೆಕೆಂಡ್ ಆಫ್ ದ IPL ಲಾಸ್ಟ್ ವಿನ್ ಆಗಿದ್ದು ಯಾವಾಗ ಗೊತ್ತುಂಟು, ಇವರು ಏಪ್ರಿಲ್ 25ಕ್ಕೆ, ಇವತ್ತು ಮೇ 17, ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಒಂದು ಕೂಡ ಮ್ಯಾಚ್ ಗೆದ್ದಿಲ್ಲ. ಸತತವಾಗಿ 5 ಮ್ಯಾಚ್ಗಳನ್ನು ಸೋತಿರುವಂತಹ ಪಂಜಾಬ್ ಕಿಂಗ್ಸು ಇವತ್ತು ಕಾನ್ಫಿಡೆನ್ಸ್ 6 ರೇಂಜಿಗೆ ಹೈಯಲ್ಲಿರುವಂತಹ RCB ಎದುರು ಆಡ್ತಾ ಇದ್ದಾರೆ ಧರ್ಮಶಾಲಾದಲ್ಲಿ. ಮಧ್ಯಾಹ್ನ 3:30 ಮ್ಯಾಚ್. ಮಧ್ಯಾಹ್ನದ ಮ್ಯಾಚ್ ಅಂತಂದರೆ ನಂಗೆ ಭಯ ಆಗೋದು, ಯಾಕಂದರೆ ನಮ್ಮದು ಮಧ್ಯಾಹ್ನದ ಮ್ಯಾಚಲ್ಲಿ ಓವರ್ ಆಲ್ ನಮ್ಮದು ರೆಕಾರ್ಡು ಒಳ್ಳೆದಿಲ್ಲ, ಓವರ್ ಆಲ್ ರೆಕಾರ್ಡು. ಬಟ್ ಮೊಮೆಂಟಮ್, ಒಂದು ಫಾರ್ಮು, ಕಾನ್ಫಿಡೆನ್ಸು ಅದು RCB ಬಳಿ ಇದೆ. ಕಾನ್ಫಿಡೆನ್ಸೇ ಇಲ್ಲ ಯಾರ ಬಳಿ ಅಂತಂದರೆ ಪಂಜಾಬ್ ಕಿಂಗ್ಸು. ಬಟ್ ಕೆಲವೊಂದು ಸಲ ಹೀಗೆ ಆದಾಗ ಮಾಡು ಇಲ್ಲವೇ ಮಾಡಿ ಅನ್ನುವಂಥ ಸಿಚುವೇಷನಲ್ಲಿ ಕೆಲವೊಂದು ಟೀಮು ಸೂಪರಾಗಿ ಆಡಿ ವಿನ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನಿದು 1 ಸೈಡೆಡ್ ಮ್ಯಾಚ್ ಆಗ್ತದೆ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಪಂಜಾಬ್ ವಿಲ್ ಟ್ರೈ ದೇರ್ ಲೆವೆಲ್ ಬೆಸ್ಟ್ ಅಂತವೇ ಅನ್ನಿಸ್ತಾ ಇದೆ. ಶ್ರೇಯಸ್ ಅಯ್ಯರ್ ಅವರು ಆ್ಯಸ್ ಅ ಬ್ಯಾಟ್ಸ್ಮನ್ ಇನ್ನೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಬೇಕು. ನಾನು ಇವರದ್ದು ಮೇಯ್ನ್ ಪ್ರಾಬ್ಲಮ್ ಎಲ್ಲಿ ಅಂತ ಹೇಳ್ತೇನೆ, ವ್ಲಾಗ್ ಮಾಡೋದು ಪ್ರಾಬ್ಲಮ್ ಅಲ್ಲ. ಒಂದು ಫೀಲ್ಡಿಂಗ್, ಕ್ಯಾಚಿಂಗ್ ಹಾರಿಬಲ್. ಈ IPL ಇದು ಡಿಸಾಸ್ಟರಸ್ ಕ್ಯಾಚಿಂಗ್ ಯಾವ ಟೀಮ್ ಇದು ಅಂತಂದರೆ ಅದು ನನ್ ಅದರ್ ದೆನ್ ಪಂಜಾಬ್ ಕಿಂಗ್ಸ್. ಬಟ್ ನೋಡಿ, ಇವರು 264 ಹೊಡಿಸಿಕೊಂಡು ಚೇಸ್ ಮಾಡಿದರು. ಅಂದರೆ ಇವರ ಬೌಲಿಂಗಲ್ಲಿ ಒಂದು ಪ್ರಾಬ್ಲಮ್ ಉಂಟು. ಎಲ್ಲರೂ ಸಹ ಹೊಡಿಸ್ಕೊಳ್ತಿದ್ದಾರೆ ಕನ್ಸಿಸ್ಟೆಂಟಾಗಿ. ಮಿನಿಮಮ್ 200-210 ರನ್ನು ಹೊಡಿಸಿಕೊಳ್ತಾನೆ ಇದ್ದಾರೆ. ಇವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿದ್ದ ಮೇಲೆ ಇವರ ಬ್ಯಾಟಿಂಗ್, ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಇವರು ಮಸ್ಟ್ ಆ್ಯಂಡ್ ಶುಡ್ 250 ಹೊಡಿಲೇಬೇಕು. ಯಾಕಂತಂದರೆ ಇವರು ಪ್ರತಿ ಸಲ ಸಹ ಏನಾಗ್ತಾ ಇದೆ, ಇವ್ರದ್ದು ರೀಸೆಂಟಾಗಿ ಸೋತಿರುವಂಥ ಮ್ಯಾಚ್ಗಳನ್ನು ತೆಗೆದು ನೋಡಿ, ಇವರು 250 ರನ್ ಹೊಡಿತಾ ಇಲ್ಲ, ಇವರು 210 ಹೊಡಿತಾ ಇದ್ದಾರೆ. 200, 210 ಆ ಥರ 10 ಹೊಡಿತಾ ಇದ್ದಾರೆ ಸ್ಕೋರು. ಆಪೋನೆಂಟ್ ಅದನ್ನು ಚೇಸ್ ಮಾಡ್ತಾ ಇದ್ದಾರೆ. ಸೊ ಇವರ ಬೌಲರ್ಸನ್ನು ದೂರಿ ಪ್ರಯೋಜನ ಇಲ್ಲ. ಯಾಕಂತಂದರೆ ಇಡೀ IPL ಅಲ್ಲಿ ಇವರ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕ್ಲಿಕ್ ಆಗಲಿಲ್ಲ. ಇವರ ಬೌಲಿಂಗ್ ಕ್ಲಿಕ್ ಆಗ್ತಾ ಇಲ್ಲ ಅಂತಂದರೆ ಇವರ ಬ್ಯಾಟಿಂಗ್ ಅಲ್ಟ್ರಾ ಕ್ಲಿಕ್ ಆಗಲೇಬೇಕು. ಆಗ ಮಾತ್ರ ವಿನ್ ಆಗ್ಲಿಕ್ಕೆ ಆಗ್ತದೆ. ಸೊ ಇವ್ರದ್ದು ಏನು ಮಿಡ್ಲ್ ಓವರಲ್ಲಿ ರನ್ ಸ್ವಲ್ಪ ಕಡಿಮೆ ಬರ್ತಾ ಉಂಟು, ಅದನ್ನು ಇವರು ರೆಕ್ಟಿಫೈ ಮಾಡಲೇಬೇಕು. ಕಮೆಂಟ್ ಸೆಕ್ಷನ್ ಬರ್ತೀವಿ, ಅಣ್ಣ ಗುರು ನೀನು RCB ಫ್ಯಾನ ಪಂಜಾಬ್ ಫ್ಯಾನ ಅಂತ. ಪಂಜಾಬ್ ದೃಷ್ಟಿಕೋನದಿಂದ ಹೀಗೆ ಆಗಬೇಕು, ಅವರು ವಿನ್ ಆಗಬೇಕು ಅಂತಿದ್ರೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಅಫ್ಕೋರ್ಸ್ RCBಯೇ ವಿನ್ ಆಗಬೇಕಂತ ನಾವು ಬಯಸೋದಣ್ಣ. ಏನೋ ಪಂಜಾಬ್ ಸೋತ್ರೆ ನಮಗೆ ಎಂತ ಸಹ ಬೇಜಾರಾಗೋದಿಲ್ಲ, ಎಂಥದಲ್ಲ. ಬಟ್ ಪಂಜಾಬ್ ವಿನ್ ಆಗಬೇಕು ಅಂತಂದರೆ ಅವರ ಬ್ಯಾಟಿಂಗಿಂದನೇ ವಿನ್ ಆಗಬೇಕು ಹೊರತು ಬೌಲಿಂಗಿನಂತೂ ವಿನ್ ಆಗಲಿಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾವು ಕೆಲವೊಂದ್ಸಲ ಹೀಗೆ ಹೇಳಿದಾಗ ಉಲ್ಟವೇ ಆಗ್ತದೆ, ಬೌಲಿಂಗ್ ಎದ್ದೋತದ್ದು ಕ್ಲಿಕ್ ಆಗಿಬಿಡ್ತದೆ. ಯಾಕಂದರೆ ನಮ್ಮದು ಬಾಯ್ ವರ್ಲ್ಡ್ ಫೇಮಸ್ ಈ ವಿಷಯದಲ್ಲಿ ಅಂತೂ ಭಯಂಕರ ಫೇಮಸ್ ಬಾಯಿ ಬಿಡಿ. ಬಟ್ RCB ಎಂತ ಸಹ ಮಾಡಬೇಕಂತಿಲ್ಲಣ್ಣ. ಅವ್ರು ಏನೀಗ ಮಾಡ್ತಾ ಇದ್ದಾರೆ ಅದನ್ನೇ ಮಾಡಿಕೊಂಡು ಕಂಟಿನ್ಯೂ ಮಾಡಿದರೆ ಸಾಕು. ಜಾಸ್ತಿ ಏನು ತಲೆ ಕೇಳಿಸಿಕೊಳ್ಳಬೇಕಾಗಿರುವಂಥ ಅಗತ್ಯ ಸದ್ಯಕ್ಕಂತೂ RCBಗಿಲ್ಲ ಅಂತ ಅಂದ್ಕೊಂಡಿದ್ದಾನೆ. ಮೇಯ್ನ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೊನೆಯ ತನಕ ನಿಂತರೆ
ಅವರ ಸುತ್ತ ಮಿಕ್ಕಿದವರೆಲ್ಲರೂ ಕೂಡ ಭಾರಿ ಚಂದ ಮಾಡಿ ಆಡ್ತಾರೆ. ಯಾವಾಗ ವಿರಾಟ್ ಕೊಹ್ಲಿ ಅವರು ಜಾಸ್ತಿ ಇಂಟೆಂಟ್ ತೋರಿಸ್ಲಿಕ್ಕೆ ಹೋಗಿ ಬೇಗ ಔಟ್ ಆಗ್ತಾರಲ್ಲ, ಆಗ ಉಳಿದವರು ಸಹ ಗಾಬರಿ ಆಗ್ತಾರೆ. ಗಾಬರಿ ಅಂತ ಮತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಬೇಡಿ, ಪರವಾಗಿಲ್ಲ, ಎಲ್ರಿಗೂ ಸಹ ಅರ್ಥ ಆಗಿರ್ತದೆ. ಹಾಗೆ ಆಗದಿರಲಿ. ವಿರಾಟ್ ಕೊಹ್ಲಿ ಅವರು ಆಂಕರ್ ರೋಲ್ ಅಂತಲ್ಲ, ಆಂಕರ್ಗಿಂತ ಇನ್ನೊಂದು ಚೂರು ಜಾಸ್ತಿ ಆ ರೇಂಜಿಗೆ ಓವರ್ ಇಂಟೆಂಟ್ ಏನು ಬೇಡ ಅಣ್ಣ, ನೀವು ಕೊನೆಯ ತನಕ ನಿಲ್ಲಿ ಸಾಕು, ಅತ್ಯದ್ಭುತವಾಗಿರುವಂಥ ಸ್ಕೋರ್ ಬರ್ತದೆ. ಅಥವಾ ಚೇಸ್ ಮಾಡುವಾಗ ನೀವು ಕೊನೆಯ ತನಕ ನಿಂತರೆ ಖಂಡಿತವಾಗಿ ಸಹ ನೀವು ವಿನ್ ಮಾಡಿಸ್ತೀರಿ. ಅದರಲ್ಲಿ ಯಾರಿಗೆ ಸಹ ಡೌಟ್ ಇಲ್ಲ, ನಿಮ್ಮ ಹೇಟರ್ಸಿಗೆ ಸಹ ಕೂಡ ಆ ವಿಷಯದಲ್ಲಂತೂ ಡೌಟ್ ಅಂತೂ ಖಂಡಿತ ಇರುವುದಿಲ್ಲ. ಬ್ಯೂಟಿಫುಲ್ ಗ್ರೌಂಡಲ್ಲಿ ಮ್ಯಾಚ್ ಆಗ್ತಾ ಉಂಟು. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅವರ ಪ್ಲೇಯಿಂಗ್ 11 ಎಂತ ಮಾಡಿಕೊಳ್ತಾರೆ ಅಂತ ಗೊತ್ತಿಲ್ಲ. ಇದು ಶಶಾಂಕ್ ಸಿಂಗ್ ಅಂತೂ ಔಟ್ ಆಫ್ ಫಾರ್ಮ್ ಕಂಪ್ಲೀಟ್ಲಿ. ಕ್ಯಾಚಿಂಗ್ ಅಂತ ಬಂದರೆ ವರ್ಲ್ಡ್ ಫೇಮಸ್ಲಿ ಡಮಾರ್. ಆ್ಯಂಡ್ ಈವನ್ ಬ್ಯಾಟಿಂಗಲ್ಲಿ ಶಶಾಂಕ್ ಸಿಂಗ್ ಅವರದ್ದು ಏನು ಕೂಡ ರನ್ ಬರಲಿಲ್ಲ. ಆ್ಯಂಡ್ ಹರ್ಷದೀಪ್ ಸಿಂಗ್ ಅವರು ಎಂತ ಮತ್ತೆ ವ್ಲಾಗ್ ಮಾಡ್ತಾರೆ, ವ್ಲಾಗೆಲ್ಲ ಮಾಡಲಿಕ್ಕಿಲ್ಲ ಅಂತೇನೋ ಇದು ಬಂದಿದೆಯಾ ಅಂತ, ಅವ್ರದ್ದೇನೋ ಸ್ವಲ್ಪ ಕಾಂಟ್ರವರ್ಸಿಯಲ್ ಆಗಿದೆ. ಆ್ಯಂಡ್ ಈವನ್ ಯಾವುದೋ ಏರ್ಪೋರ್ಟಲ್ಲಿ ಶಶಾಂಕ್ ಸಿಂಗ್ ಸುಮ್ಮನೆ ಮಲ್ಕೊಂಡಿದ್ರು, ಅಲ್ಲಿ ಎಲ್ಲರೂ ಎದುರು ಶಶಾಂಕ್ ಸಿಂಗನ್ನು ಆಡಿಕೊಂಡು ನಗ್ತಾ ಇದ್ರು, ನೀನು ಮೇಲೆ ಕ್ಯಾಚ್ ಹಿಡಿಬೇಡ ಮಾರೆ, ಹೀಗೆ ಎದೆಯಲ್ಲಿ ಫೀಲ್ಡ್ ಮಾಡು ಸಾಕು ಅಂತ. ಇಟ್ ಈಸ್ ಟೂ ಮಚ್ ಅಂತ ನಂಗೆ ಅನ್ಸೋದು. ಅಥವಾ ನೀವು ಅದೆಲ್ಲ ಹೇಳ್ಕೊಳ್ಳಿ, ವ್ಲಾಗಲ್ಲಿ ಹೇಳಬೇಡಿ. ವ್ಲಾಗಲ್ಲಿ ಹೇಳೋ ಎಲ್ಲರೂ ನೋಡ್ತಾ ಇರ್ತಾರೆ, ನಿಮ್ಮನ್ನು ತುಂಬ ಜನ ಫಾಲೋ ಮಾಡ್ತಾರೆ, ಕೋಟಿಗಟ್ಟಲೆ ಜನ ನೋಡುವಾಗ ವೀಡಿಯೋಗಳನ್ನು, ಅಥವಾ ಲಕ್ಷಗಟ್ಟಲೆ ಜನ ನೋಡುವಾಗ. ಬಿ ಸೆನ್ಸಿಬಲ್ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸರಿ, ಮ್ಯಾಚ್ ಮುಗಿದ ಮೇಲೆ ಸಿಗುವ. ಇವತ್ತು RCB ಮ್ಯಾಚ್ ಇರೋದ್ರಿಂದಾಗಿ 3:15 ಮ್ಯಾಚ್ ಮುಗಿದ ಕೂಡಲೇ ನಾವು ವಿಡಿಯೋ ಹಾಕ್ತೇವೆ, ಆಯಿತಾ. RCB ಗೆಲ್ಲಲಿ, ಅಫಿಷಿಯಲಿ ಕ್ವಾಲಿಫೈ ಆಗಲಿ, ಸರಿಯಾಗಿ ಬರುವ. ನಮಸ್ಕಾರ.